ಇಷ್ಟು ರುಚಿಯಾಗಿರೋ ಪುಳಿಯೋಗರೆನ ನೀವು ಮಾಡಬೇಕು ಅಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಪುಡಿ ಮಾಡೋಂಗಿಲ್ಲ, ಉರಿಯೋಂಗಿಲ್ಲ, ಗ್ರೈಂಡ್ ಮಾಡಿ ಸೇರಿಸ್ತಾ ಇರೋದು ಹಸಿಯಾಗೇನೆ ಅಷ್ಟೇ. ನೋಡಿ ನಾನು ಫಸ್ಟು ರೈಸ್ ಇಟ್ಕೊಂಡಿದ್ದೀನಿ, 1 ಗ್ಲಾಸ್ ರೈಸ್ ಇಟ್ಕೊಂಡಿದ್ದೀನಿ. ಮತ್ತು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಸಿಯಾಗೇ ಇಟ್ಕೊಂಡಿದ್ದೀನಿ, ನಾನೇನು ಫ್ರೈ ಮಾಡಿಲ್ಲ, ಹುರಿದಿಲ್ಲ. ಇಷ್ಟನ್ನು ಇವಾಗ ನಾನು ಜಾರಿಗೆ ಸೇರಿಸ್ಕೊಳ್ಳುವಾಗ ನಿಮಗೆ ಹೇಳ್ತೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ. ಒಣ ಕೊಬ್ಬರಿ ಆದರೂ ಆಗ್ಬೋದು, ಇಲ್ಲ ಹಸಿ ಕೊಬ್ಬರಿ ಆದರೂ ಆಗ್ಬೋದು. ಮತ್ತು ಇದು ಒಗ್ಗರಣೆಗೆ ನಾವು ಆಲ್ರೆಡಿ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಒಗ್ಗರಣೆ ಕೊಡ್ತೀವಲ್ವ, ಆ ಥರ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರೆಡ್ ಚಿಲ್ಲೀಸು, ಕಡಲೆಬೀಜ, ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು. ನೋಡಿ ಫಸ್ಟ್ ಜಾರಿಗೆ ನಾನು ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಕೊಬ್ಬರಿ ಅಂದರೆ ಹಸಿ ಕೊಬ್ಬರಿ, ನೀವು ಒಣಗಿದ ಕೂಡ ಸೇರಿಸ್ಕೋಬಹುದು. ಮತ್ತು ಎಳ್ಳು, ಕಪ್ಪೆಳ್ಳಾದರೂ ಸರಿನೇ, ಬಿಳಿ ಎಳ್ಳಾದರೂ ಸರಿನೇ. ನಾನು ಬಿಳಿ ಎಳ್ಳು ಸೇರಿಸ್ತಾ ಇದ್ದೀನಿ. ಮತ್ತು ಜೀರಿಗೆ, ಸಾಸಿವೆ ಸ್ವಲ್ಪ, ಮೆಂತ್ಯ ಸ್ವಲ್ಪ, ಮೆಣಸು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು, 1 ಲೆಮನ್ ಸೈಜ್ ಹುಣಸೆಹಣ್ಣು ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ, ಮತ್ತು ಒಂದು 4-5 ರೆಡ್ ಚಿಲ್ಲೀಸ್ ಖಾರಕ್ಕೆ ಇರ್ತಲ್ವ ಆ ಚಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಧನಿಯಾ 1 ಸ್ಪೂನು, ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಹಸಿಯಾಗೇನೆ, ಇದೆಲ್ಲ ಹಸಿಯಾಗೇನೆ. ಮತ್ತು ಸ್ವಲ್ಪ ಬೆಲ್ಲನ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟೇ ಅಪ್ಪ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು, ಕೋರ್ಸಾಗಿ ಮಾಡ್ಕೋಬೇಕು, ತುಂಬ ನೈಸಾಗಿ ಮಾಡಬಾರ್ದು. ಕೋರ್ಸಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಆಯಿಲ್ ಹಾಕ್ಬಿಟ್ಟು ನಾವು ಸಾಸಿವೆ ಸೇರಿಸ್ಬಿಟ್ಟು ನೋಡಿ ಕಡಲೆಬೀಜ ಮತ್ತು ಕಡಲೆಬೇಳೆ ಇಷ್ಟನ್ನು ಸೇರಿಸ್ಕೊಂಡು ನಾನೇನು ಮಾಡ್ತೀನಿ ಅಂದರೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಫಸ್ಟ್ ತೆಗ್ದಿಟ್ಕೊಂಡು ಬಿಡ್ತೀನಿ, ಆಮೇಲೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸೇರಿಸ್ಕೊಂಡು ಇವಾಗ ಒಗ್ಗರಣೆ ಕೊಟ್ಬಿಟ್ಟು ರೆಡ್ ಚಿಲ್ಲೀಸ್ನ 1-2 ಗಿಲ್ಲಿ ಅಂದರೆ ಕಟ್ ಮಾಡಿ ಹಾಕಿದೆ. ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿದೆ. ಆಯಿಲಲ್ಲಿ ಹಾಕುವಾಗ ನಿಮಗೆ ಅದು ಸುವಾಸನೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದೆಯಲ್ವ ಪೇಸ್ಟ್ನ ಹಸಿಯಾಗೇನೆ, ಅದನ್ನೆಲ್ಲ ಇದರಲ್ಲಿ ಸೇರಿಸ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. 1-2-3 ನಿಮಿಷ. ನೋಡಿ ಜಾರಲ್ಲಿ ಸ್ವಲ್ಪ 1-2-3 ಸ್ಪೂನ್ ನೀರು ಹಾಕ್ಕೊಂಡು ಕ್ಲೀನ್ ಮಾಡಿಬಿಟ್ಟು ಇದ್ರಲ್ಲಿ ಸೇರಿಸ್ಕೊಂಡು ಇವಾಗ ಆಯಿಲಲ್ಲಿ ಇದು ಫ್ರೈ ಆಗಬೇಕು. ನಮಗೆ ಇದು ಗೊಜ್ಜು ಮಿಕ್ಕರೆ ಕೂಡ ಎತ್ತಿಟ್ಕೋಬೋದು. ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ತುಂಬ ಈಸಿಯಾಗಿ ಮಾಡ್ಬೋದು. ಮನೆಗೆ ಗೆಸ್ಟ್ ಬಂದಾಗ ರೈಸ್ ಇದ್ದೇ ಇರುತ್ತೆ. ಈ ಐಟಮ್ಗಳೆಲ್ಲ ನಮಗೆ ಮನೆಯಲ್ಲಿ ಸುಲಭವಾಗಿ ಸಿಗೋವಂಥ ಐಟಮ್ ಎಲ್ಲ ಇಟ್ಕೊಂಡಿರ್ತೀವಲ್ವ ನಾವು. ನೋಡಿ ಈ ಥರ ಚೆನ್ನಾಗಿ ಆಯಿಲಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಆಯಿಲಲ್ಲಿ ಅದು ರಾಸ್ಮೇಲೆ ಹೋಗಬೇಕು ಅಷ್ಟೇ. 3-4 ನಿಮಿಷ ಆಗುತ್ತೆ. ರೈಸ್ ಆರಿಸಿಟ್ಕೋಬೇಕು ನೀವು ರೈಸ್ನ, ಉದ್ದುದ್ರಾಗಿ ಬರೋದಕ್ಕೆ. ನಾನು ಸ್ವಲ್ಪ ಮುದ್ದೆ ಆಗಿಬಿಡ್ತು ರೈಸು. ನಾನು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು, ನಾನು ಬಿಸಿಯಾಗಿ ಸೇರಿಸೋದ್ರಿಂದ ಸ್ವಲ್ಪ ಮುದ್ದೆ ಥರ ಕಾಣುತ್ತೆ. ಆರಿದ ನಂತರ ಅದು ತುಂಬ ಉದುದ್ರಾಗಿತ್ತು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಈ ಥರ ಗೊಜ್ಜು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಿಕ್ಸ್ ಮಾಡಿಕೊಂಡ್ರೆ ಮಿಕ್ಕಿದ್ದು ಎತ್ತಿಟ್ಕೋಬೋದು. ನಾನು ಕಮ್ಮಿ ಕ್ವಾಂಟಿಟಿನೇ ಮಾಡ್ತಾಯಿದ್ದೀನಿ, ಆದ್ರೂ ಸ್ವಲ್ಪ ಗೊಜ್ಜನ್ನ ನಾನು ಎತ್ತಿಟ್ಕೊತೀನಿ. ಬೇಕು ಅಂದರೆ ನಾವು ನಂತರ ಅದನ್ನ ಸೇರಿಸ್ಕೋಬೋದು ರೈಸ್ಗೆ. ನೋಡಿ ಬಿಸಿಯನ್ನು ಮಾಡಿರೋದ್ರಿಂದ ಅದು ನಿಮಗೆ ಸ್ವಲ್ಪ ಮುದ್ದೆಯಾಗಿ ಕಾಣ್ತಾ ಇದೆ. ಆರಿಬಿಟ್ರೆ ಅದು ಉದ್ರಾಗುತ್ತೆ. ಇವಾಗ ನೋಡಿ ರೈಸ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿಯಾಗಿರೋ ಇನ್ಸ್ಟೆಂಟ್ ಪುಳಿಯೋಗರೆ ರೆಡಿ ಆಗಿಬಿಡುತ್ತೆ. ತುಂಬ ಸಖತ್ತಾಗಿರುತ್ತಪ್ಪ, ಮಾಡಿ ನೋಡಿ. ನೋಡಿ ಇವಾಗ ನಾನು ಕಡಲೆಬೀಜ, ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ನಿಮಗೆ ಕ್ರಿಸ್ಪಿಯಾಗಿ ಕಟುಮ್ ಅಂತ ಸಿಗುತ್ತೆ, ತುಂಬ ಸಖತ್ತಾಗಿರುತ್ತೆ. ಈ ಥರ ಪುಳಿಯೋಗರೆನ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ತುಂಬ ಸಖತ್ತಾಗಿ ಬಂದಿದೆ, ನೀವು ಮಾಡಿ ನೋಡಿ. ಟೇಸ್ಟಿ ಹೇಗಿತ್ತು ಅಂತ ನನಗೆ ತಿಳಿಸಿ ಆಯಿತಾ. ನನ್ನ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಆಯಿತಾ. ಥ್ಯಾಂಕ್ ಯು.